ಹಾನಿಯಿಂದ ಶಾಂತಿಯಿಂದ ಹೋರಾಟ ಮಾಡ್ತಿದ್ವಿ. ನಮ್ಮ ಸರ್ಕಾರದ ಪರವಾಗಿ 3 ಜನ ಮಂತ್ರಿಗಳು ಬಂದಿದ್ರು. CM ಅವರು ಕರ್ಕೊಂಬಂದು ನೀವು ನಮ್ಮ ಭರವಸೆ ಕೊಡುವ ಕೆಲಸ ಮಾಡಿರಿ ಅಂತ ನಾವು ಹೇಳಿದ್ವಿ. ಇಲ್ಲ CM ಅವರು ಬರೋಕ್ಕಾಗೋದಿಲ್ಲ, ಆಯ್ತು ನಾವು CM ಇದ್ದಲ್ಲಿ ಬರ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ CM ಅವರು ಕಾರಣಕ್ಕೋಸ್ಕರ ವಿಧಾನಸೌಧಕ್ಕೆ ಬಂದರೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿ ಅದನ್ನ यूटीवी न्यूज में स्वागत है आप तमाम दर्शकों का। मैं हूं आबिद हुसैन। ವಿಶಾಲ ಉದಯದಿಂದ ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು 2A ಮೀಸಲಾತಿ ಕೊಡುವ ಸಂಬಂಧ ಏನದ ಈ ಸಮಾಜ ಒಂದು ಹೋರಾಡ್ತಾ ಇದೆ. ಸುಮಾರು ಒಂದು 2-3 ವರ್ಷದಿಂದ ಹೋರಾಡ್ತಾ ಇದೆ. ಆ ಸಮಾಜದ ಗುರುಗಳಾದಂತ ಬಸವ ಜಯಮೂರ್ತಂಜಿ ಸ್ವಾಮೀಜಿ ಅವರು ವಿಶೇಷವಾಗಿ ಕೂಡಲ ಸಂಗಮದಿಂದ ಏನದ ಬೆಂಗಳೂರು ತನ ನಡ್ಕೊತ ಹೋದ್ರು. ಆದ್ರೂ ಆ ಸಮಾಜ ಕಟ್ಟುವೆ ಕೊಡುವಂತ ಪರಿಸ್ಥಿತಿ ಬಂದಿಲ್ಲ. ಒಂದು ವಿಶೇಷವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಇವತ್ತು ಬೆಳಗಾವಿದಾಗ ಏನದ ನಮ್ಮ ನ್ಯಾಯ ಕೇಳಬೇಕಂತ ಎಲ್ಲ ಸಮಾಜದವರು ಕೂಡಿ ಏನದ ಶಾಂತಿಯುತವಾಗಿ ಏನದ ಪ್ರತಿಭಟನೆ ಹಮ್ಮಿಕೊಂಡು ಏನದ ತಮ್ಮ ನ್ಯಾಯವನ್ನು ಕೇಳಕ್ ಹೋಗಿದ್ರು. ಅಲ್ಲಿ ಏನ್ ನಡೀತು ಹೆಂಗ್ ನಡೀತು ಗೊತ್ತಿಲ್ಲ. ಆದ್ರೆ ಅಲ್ಲಿ ಪೊಲೀಸರಿಂದ ಹೊಡೆದು ತಿಂದು ಏನದ ನಾವು ಟಿವಿಯಾಗ ನೋಡಿದಾಗ ಏನದ ನಮ್ಗೆ ಬಹಳ ಕಳ ಬಂದಿತ್ತು. ಯಾಕಪ್ಪ ಅಂತಂದ್ರೆ ಈ ದೇಶದಾಗ ಏನದ ಪ್ರಜಾಪ್ರಭುತ್ವದ ಆ ಪ್ರಜಾಪ್ರಭುತ್ವ ಪ್ರಕಾರ ಏನದಪ್ಪ ಎಲ್ಲರಿಗೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ. ಶಾಂತಿಯುತ ಪ್ರತಿಭಟನೆ ಮಾಡಿದಾಗ ಏನದ ಇದು ಹಲ್ಲೆ ಮಾಡಿದಾಗ ಏನದ ಎಲ್ಲಾ ಸಮಾಜದವ್ರಿಗೆ ನಾವೊಂದು ಮುಸಲ್ಮಾನ್ ಸಮಾಜ ಹೇಳಕತ್ತೀನಿ, ನಮ್ಗೆಲ್ಲ ನೋವಾಗ್ಯದ. ನಾವು ಮುಸಲ್ಮಾನ್ ಸಮಾಜ ಆಗಲಿ, ದಲಿತ ಸಮಾಜ ಆಗಲಿ, ಎಲ್ಲಾ ಸಮಾಜದವ್ರು ಏನದ ನಾವು ಲಿಂಗಾಯತ ಸಮಾಜಕ್ಕೆ ಅದೀವಿ. ಅವ್ರಿಗೆ ನಾವು ವಿಶೇಷವಾಗಿ ಸಪೋರ್ಟ್ ಕೊಡ್ತೀವಿ, ಅವ್ರ ಜೊತೆ ಇದೀವಿ. ಆ ಸರ್ಕಾರದಿಂದ ಏನದ ನಾವೆಲ್ಲಾ ಸಮಾಜದವರು ಬರೀ ಲಿಂಗಾಯತ ಸಮಾಜ ಬೇಡಕತ್ತದಿಲ್ಲ. ಆ ಲಿಂಗಾಯತ ಸಮಾಜದ ಜೊತೆಯಾಗಿ ನಾವೆಲ್ಲರೂ ಕೂಡ ಏನದ ಅವ್ರ ಜೊತೆಯಲ್ಲಿ ಇದ್ದೀವಿ. 2A ಮೀಸಲಾತಿ ಏನದ ಸಿದ್ದರಾಮಯ್ಯ ಸರ್ಕಾರ ಅವರು ಘೋಷಣೆ ಮಾಡಿ ಅವರಿಗೆ ಕೊಡಬೇಕಂತ ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।